ಜಿಲ್ಲಾದ್ಯಂತ ದೀಪಾವಳಿ ಹಬ್ಬದ ಸಂಭ್ರಮ ಮನೆ ಮಾಡಿದ್ದು, ಬೆಳಕಿನ ಹಬ್ಬ ದೀಪಾವಳಿ ಆಚರಣೆಗೆ ಬೇಕಾದ ಅಗತ್ಯ ವಸ್ತುಗಳನ್ನು ಖರೀದಿಸಲು ಮಾರುಕಟ್ಟೆಯಲ್ಲಿ ಜನರು ಹೆಚ್ಚಾಗಿಯೇ ನೆರೆದಿದ್ದರು. ಹಬ್ಬದ ಒಂದು ದಿನ ಮುಂಚೆಯೇ ಪ್ರಮುಖ ರಸ್ತೆಗಳಲ್ಲಿ ಹೂವು, ಹಣ್ಣು, ಬಾಳೆಕಂಬ, ಸಿಹಿ ತಿಂಡಿಗಳು ಹಾಗೂ ಮಣ್ಣಿನಿಂದ ತಯಾರಿಸಿದ ಹಣತೆಗಳು ಖರೀದಿಯಲ್ಲಿ ಜನರು ನಿರತರಾಗಿದ್ದರು. ದೀಪಾವಳಿ ಹಬ್ಬಕ್ಕೆ ಬಗೆ ಬಗೆಯ ಹಣತೆಗಳು ಮಾರುಕಟ್ಟೆಗೆ ಲಗ್ಗೆ ಇಟ್ಟಿವೆ. ಅದರಲ್ಲಿಯೂ ಮಣ್ಣಿನ ಹಾಗೂ ಪ್ಲಾಸ್ಟಿಕ್ ಹಣತೆಗಳು ಗ್ರಾಹಕರನ್ನು ಆಕರ್ಷಿಸುತ್ತಿವೆ. ಹೆಚ್ಚಿನ ಜನರು ಈ ಬಾರಿ ಮಣ್ಣಿನ ದೀಪಗಳನ್ನು ಕೊಳ್ಳುವಲ್ಲಿ ಮುಂದಾಗಿದ್ದಾರೆ. ದೀಪದ ಮಾದರಿಯಲ್ಲಿರುವ ಡಜನ್ ಅಳತೆಗೆ 100 ರಿಂದ 250 ರೂ.ವರೆಗೆ ದರ ನಿಗದಿಪಡಿಸಿದ್ದರು. ಅಲಂಕಾರಿಕ ವಸ್ತುಗಳಿಗೆ ಗೃಹಿಣಿಯರು ಖರೀದಿಸಲು ಆಸಕ್ತಿ ತೋರಿದರು. ದೀಪಾವಳಿಯನ್ನು ವಿವಿಧ ಸಮುದಾಯಗಳಲ್ಲಿ ತಮ್ಮದೇ ವಿಶೇಷ ಶೈಲಿಗಳಲ್ಲಿ ಆಚರಿಸಲಾಗುತ್ತಿದೆ. ಬಹುತೇಕರು ಹಿಂದಿನಿಂದಲೂ ಈ ಹಬ್ಬಕ್ಕೆ ನೋಮುವ ಸಂಪ್ರದಾಯ ಉಳಿಸಿಕೊಂಡಿದ್ದಾರೆ. ಇದಕ್ಕೆಂದು ಕೈಗೆ ನೋಮುದಾರ ಕಟ್ಟಿಕೊಂಡು ಆಚರಣೆಯಲ್ಲಿ ತೊಡಗುತ್ತಾರೆ. ಪೂಜೆಯ ವೇಳೆ ನೋಮುದಾರ, ಅರಿಶಿನ ಕುಂಕುಮ, ಅಡಿಕೆ, ವೀಳಿದ ಎಲೆಗಳನ್ನು ಬಾಗಿನ ರೂಪದಲ್ಲಿ ಪ್ರಧಾನವಾಗಿ ಇಡುತ್ತಾರೆ. ಹಾಗಾಗಿ ಪೂಜಾ ಸಾಮಗ್ರಿಗಳ ಬಳಿಯೂ ಜನರು ಖರೀದಿಸಲು ಮುಂದಾಗಿದ್ದರು. ಪರಿಸರ ಸ್ನೇಹಿ ದೀಪಾವಳಿ ಆಚರಿಸುವಂತೆ ಹಲವು ಸಂಘ ಸಂಸ್ಥೆಗಳು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿದರೂ ಪಟ್ಟಣದಲ್ಲಿ ಪಟಾಕಿ ಎಂದಿನಂತೆ ಮಾರಾಟವಾಗುತ್ತಿವೆ. ಒಂದು ಪಟಾಕಿ ಬಾಕ್ಸ್ 300 ರಿಂದ 8,000 ರೂ.ವರೆಗೆ ಮಾರಾಟವಾಗುತ್ತಿದೆ. ಈ ವರ್ಷ ಮಳೆಯಾಗಿದ್ದಾಗೆ ನಮ್ಗೆ ಸ್ವಲ್ಪ ಇಳುವಳಿಗೆ ಕಡಿಮೆ, ರೇಟ್ಗಳು ಜಾಸ್ತಿ. ಹೋದ ವರ್ಷ ಹಂಗೆ ಈ ಸರಿ ಇಲ್ಲ, ವ್ಯಾಪಾರ ಕಡಿಮೆ, ರೇಟ್ಗಳು ಜಾಸ್ತಿ ಆಗಿದೆ ಸರ್. ಕನಕಾಂಬರ 100 ಗ್ರಾಮ್ 200 ರೂಪಾಯಿ, ಮಲ್ಲಿಗೆ 100 ಗ್ರಾಮ್ 200 ರೂಪಾಯಿ, ಬಳ್ಳೆ 100 ಗ್ರಾಮ್ 200 ರೂಪಾಯಿ, ಶಾಮಂತಿ ಕೆಜಿ 200, ಸುಗಂಧರಾಜ ಕೆಜಿ 300. ಎಲ್ಲ ಮಳೆ ಚಳಿಯಿಂದ ಈ ರೇಟ್ ಆಗಲೇ ಇದಾಗಿದೆ. ವ್ಯಾಪಾರಸ್ಥರು ಕಡಿಮೆ ಇದೆ, ಗಿರಾಕಿಗಳು ಸ್ವಲ್ಪ ಕಡಿಮೆ ಇದೆ, ರೇಟ್ಗಳು ಜಾಸ್ತಿ. ಹಿಂದಿನ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷ ಜಾಸ್ತಿ ಇತ್ತು, ಹಿಂದಿನ ವರ್ಷ ಜಾಸ್ತಿ ಇತ್ತು? ಹಿಂದಿನ ವರ್ಷಕ್ಕಿಂತ ಈ ವರ್ಷಕ್ಕೆ ಹೂವು ಇಳುವಳಿಕೆ ಕಡಿಮೆ, ರೇಟ್ ಜಾಸ್ತಿ. ಇದು ವಾತಾವರಣ ಸ್ವಲ್ಪ ಇದಾಗಿದೆ, ಮಳೆಯಿಂದಾಗಿ ಸ್ವಲ್ಪ ಇಳುವಳಿಕೆ ಕಡಿಮೆ, ರೇಟ್ಗಳು ಜಾಸ್ತಿ ಆಗಿದೆ. ನಿಮ್ಮ ಹೆಸರು? ನಮ್ಮ ಹೆಸರು ಸೈಯದ್ ರಾಜ್ ಅಂತ, ಅಲ್ಲಿ ಹೂವು ವ್ಯಾಪಾರ ಹಳೆ ಬಸ್ ಸ್ಟ್ಯಾಂಡ್. ಕಳೆದ ವರ್ಷದ ದೀಪಾವಳಿ ಹಬ್ಬಕ್ಕೆ ಹೋಲಿಸಿದರೆ ಈ ವರ್ಷ ಮಳೆಯಿಂದಾಗಿ ಹೂವಿನ ಬೆಲೆ ಕಡಿಮೆ ಇದೆ. ತರಕಾರಿ ಬೆಲೆಯಲ್ಲೂ ಕಡಿಮೆ ಕಂಡುಬಂದಿದೆ. ಮಾರುಕಟ್ಟೆಯಲ್ಲಿ ಸೇವಂತಿಗೆ 80 ರಿಂದ 100 ರೂಪಾಯಿ ಇದ್ದರೆ ಒಂದು ಜೊತೆ ಹೂವಿನ ಹಾರಗಳು 100 ರಿಂದ 1,500 ರೂ. ಬಾಳೆಕಂಬ ಜೋಡಿಗೆ 60 ರೂ. ಬೂದು ಕುಂಬಳಕಾಯಿ ಕೆಜಿಗೆ 30 ರೂ. ಮಾರಾಟವಾಗುತ್ತಿದ್ದವು. ಸೇಬು 200 ರೂ. ದಾಳಿಂಬೆ 160 ರೂ. ಬಾಳೆಹಣ್ಣು 120 ರೂ. ಕಿತ್ತಳೆ 150 ರೂ. ಮಾರಾಟವಾಗುತ್ತಿವೆ.